ಏನು ಇದೆಲ್ಲ? ಆ ವರದನಾಯಕ ಬಂದು ಹೊಡೆದಾಗಿಂದ ಹಿಂಗ ಆಡ್ತಿದ್ದಾರೆ ಸರ್. ಏ ರಾಜ, ಅಯ್ಯೋ ಮಮ್ಮ, ನಾನು ಏನು ನೀನು ಕೂಡ ಹೀಗಿದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನೋಡ್ ಮಮ್ಮ, ನೀನ್ ಈ ಪೊಲೀಸ್ ಬಟ್ಟೆ ಹಾಕೊಂಡಿದ್ರೆ ಭಾವನಿನ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಮಮ್ಮ. ಬೆಳಗ್ಗೆಯಿಂದ ನನ್ನೂ ಸೇರಿಸಿಲ್ಲ. ಈ ಬಟ್ಟೆ ಹಾಕೊಂಡಿದ್ಕೆ ನನ್ನ ಹತ್ರ ಬಿಟ್ಕೊಂಡ್ರು. ಅದಕ್ಕೆ ಬೆಳಗ್ಗೆಯಿಂದ ಅಹಾ ಅಂತ ಆಡ್ತಾನೇ ಇದೀವಿ. ಹೇ ಶಂಕರ್. ಅಲ್ಲ, ಶಂಕರಿ. ನಿನಗೆ ಗೊತ್ತೇನೋ ನನ್ನ ಅಕೌಂಟ್ ನಂಬರ್ 49, ನನ್ನ ಗಾಡಿ ನಂಬರ್ 39, ನನ್ನ ಮನೆ ನಂಬರ್ 29. ನಾನೊಂದು ಭಯ್ಯವಲ್ಲೇ ಪ್ಯಾರ್ ಕ ದುಶ್ಮನ್. ಶಂಕರ್ ನೋಡು, ಮೂಗು ನೋಡು, ಯಾಕೆ ನೋಡ್ತಾ ಇರೋ ನಿನಗೆ ಎಷ್ಟು ಅಸಹ್ಯವಾಗಿರ್ಬೇಕಾದ್ರೆ ವೇಷನ ಹಾಕೊಂಡು ಕೂತ್ಕೊಂಡಿರೋ ನನಗೆ ಎಷ್ಟು ಕೂತಿದ್ದಾಗಿರ್ಬೇಕು. ನಿನ್ನೆವರೆಗೂ ಸೆಕ್ಷನ್ ಇಲ್ದೆ ಸೈತಾಂತರ ಇಡೀ ಸಿಟಿನ ಶೇಕ್ ಮಾಡ್ತಿದ್ದ ಈ ಸೆಕ್ಷನ್ ಶಂಕರ್ ಅಡ್ಡಾಗೆ ನುಗ್ಗಿ ನನ್ನ ತರ ಹೊಡೆದು ಗಂಚು ಗಂಚು ಹಂಚ್ಕೊಂಡ್ಬಿಟ್ಟ. ನನ್ ಗಾಳಿ ಸೋಕಿದ್ರೆ ಸಾಕು ಸುಸ್ಸು ಮಾಡ್ಕೊಳ್ತಿದ್ದ ಮಕ್ಕಳೆಲ್ಲ ಇವತ್ತು ಶಂಕರ್ ಹೋಗ್ತಾ ಇದ್ದಾನೆ, ಶಂಕರ್ ಹೋಗ್ತಾ ಇದ್ದಾನೆ ಅಂತ ಕರೆಯೋ ತರ ಮಾಡ್ಬಿಟ್ಟ ನನ್ ಮಗ. ಆಗಿದ್ದ ಆಗೋಯ್ತು ಶಂಕರ್. ನೆಕ್ಸ್ಟ್ ಟೈಮ್ ಅವ್ನು ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏಯ್, ಅವನ್ನ ಯಾರು ಅನ್ಕೊಂಡಿದ್ಯಾ? ಸಿಂಹ, ಸಾಧಾರಣ ಸಿಂಹ ಅಲ್ಲ, ಈ ಮದ್ದಾನೆ ತಲೆ ಸೀಳಿದ ಸಿಂಹ. ಅವನ ಆನೆಯಾಗಿ ಎದುರ್ಸೋಕೆ ಸಾಧ್ಯ ಇಲ್ಲ. ಗುಳ್ಳಿ ನರಿತರ ಹೊಂಚೋಕೆ ಸಾಯಿಸ್ಬೇಕು. ಇಲ್ಲಿ ನಾನು ಆನೆನ ನರಿನ ಅನ್ನೋದು ಮುಖ್ಯ ಅಲ್ಲ, ನಾನ್ ಗೆದ್ನ ಅವನ್ ಸೋತ್ನ ಅನ್ನೋದೇ ಮುಖ್ಯ. ಗೆಲ್ತೀನಿ, ನಾನ್ ಗೆದ್ದು ಅವನ್ನ ಸಾಯಿಸ್ತೀನಿ. ಅವನ್ ಸಾವಿನ ಶಂಕ ನಾನು ತಿನಿ. ಮಗ ಸಿರಿ ಕಣೋ. ಸರಿ. ಹಲೋ, ಹಾಯ್ ಹರಿ. ಏನ್ ಹೇಳು? ದಿವ್ಯನ್ ಮದ್ವೆ 3-4 ಡೇಸ್ ಇಲ್ಲೇ ಹಾಲ್ಟ್ ಅಂತೆ. ನೀನ್ ನೋಡ್ಬೇಕು, ಇಲ್ಲಿಗ್ ಬಾರೋ. ನಾನ್ ನಿಮ್ ಹಳ್ಳಿಗ್ ಬರ್ಬೇಕಾ? ಚಾನ್ಸೇ ಇಲ್ಲ ಅಮ್ಮ. ಮನೆಯವರೆಲ್ಲ ಸೇರಿ ಐ ಲವ್ ಯು ಹೇಳು ಅಂದ್ರು, ಅದಕ್ಕೆ ನಾನು ಹೇಳ್ದೆ. ಹಂಗನ್ಬಿಟ್ಟು ನೀನ್ ಹೋಗಿದ್ ಕಡೆ ಎಲ್ಲ ನಾನ್ ನಿನ್ನಿಂದ ಬರಕ್ಕಾಗತ್ತಾ? ನೀನೇ ಹೇಳು. ಸರಿ, ಇವಾಗ ಹೆಂಗಿದ್ರು ನೀನ್ ನಿಮ್ ಊರ್ಗ್ ಹೋಗಿದ್ಯಲ್ವಾ, ಆರಾಮಾಗ ನಿನ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮದ್ವೆ ಮುಗಿಸ್ಕೊಂಡ್ ಬಂದ್ಬಿಡು. ಬಾಯ್. ಏನಂತೆ? ನೋಡ್ಬೇಕು ಅಂದ್ರೆ ಬಿಲ್ಡಪ್ ಕೊಡ್ತಾನ್ ಕಣೆ. ಸಿರಿ, ಅವ್ನ್ ಬರ್ತಾನೆ. ಬಂದ್ರು ಮಾತಾಡೋರು ಯಾರು? ಸುಮ್ನೆ ಇರು ಮಗ, ನಿನ್ ಗೊತ್ತಾಗಲ್ಲ. ಇವ್ರು ಹೇಳ್ದಂಗೆಲ್ಲ ಕೇಳ್ಬಿಟ್ರೆ ನಾವಷ್ಟೇ. ಅಂದ್ರೆ ಸಿರಿ ನೋಡಕ್ ನೀನ್ ಅವಳ ಹಳ್ಳಿಗೆ ಹೋಗಲ್ವಾ? ಚಾನ್ಸೇ ಇಲ್ಲ. ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ದುರ್ಯೋಧನನ್ ಗೆಟಪ್ ಹಾಕ್ಬಿಟ್ಟು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಂತೆ. ಮಗ, ಸಿರಿ ಸಿರಿ ಸಿರಿ, ಇವ್ರು ಯಾರು ಗೊತ್ತಾ? ನಮ್ಮೂರಲ್ಲಿ ದೊಡ್ಡ ರಾಜಕೀಯ ವ್ಯಕ್ತಿ, ಹೆಸರು ಮಲ್ಲಿಕಾರ್ಜುನ ಅಂತ. ಸರಿ ಸರಿ, ಸಿರಿ ಸಿರಿ ಸಿರಿ, ಇವನು ಯಾರು ಅಂತ ಗೊತ್ತಿಲ್ಲ, ಅದೇ ನಮ್ ಟೀಮಿಗೆ ಹೊಸಬ. ಯಾರು ಓ ಸಿರಿ, ಇವನು ಅವನಲ್ಲ, ಇವನು ಬ್ಲೇಡ್ ಸೀನಾ ಅಂತ. ಬಾಯಲ್ಲಿ ಯಾವಾಗಲೂ ಬ್ಲೇಡ್ ಇಟ್ಕೊಂಡಿರ್ತಾನೆ, ಅದು ಯಾವಾಗಲೂ ತುಕ್ಕಿಡ್ತಿರುತ್ತೆ. ಲೋ ಮಗ, ಹಾಟ್ ಆಗಿರೋ ಸೀರಿನ ಕೂಲ್ ಮಾಡೋಣ ಅಂತ ಬಂದ್ರೆ ಈ ವೇಸ್ಟ್ ಟೀಮ್ ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲೋ. ಮಾಮ, ಈ ಮ್ಯಾಟರ್ನ ನಾನ್ ವಿಚಾರಿಸ್ಕೋತೀನಿ. ಗಿರಿಸಾ, ಸರಿ ಸರಿ ಸರಿ, ನನ್ ಮಾತು ಕೇಳು. ಸಿರಿ ಸಿರಿ ಸಿರಿ, ನನ್ ಕಲ್ಲಲ್ಲಿ ಹೊಡೆದಿರೋದು ಅಲ್ದೆ ಫೋರ್ಸ್ ಕೊಡ್ಕೊಂಡು ನಿಂತಿದ್ಯಾ? ಯಾಕೋ ನಾನು ಕಲ್ಲಲ್ಲಿ ಹೊಡೆದೆ? ಯಾಕಂದ್ರೆ ನೀನ್ ನೋಡಕ್ ತುಂಬಾ ಸುಂದರವಾಗಿದೆಯಲ್ಲ, ಅದಕ್ಕೆ ಹೊಡೆದೆ. ಅಯ್ಯೋ, ಇದು ನೀನೇ ಹೇಳ್ಬೇಕಿತ್ತು. ಅಯ್ಯೋ, ನಿನ್ನ ಅಜ್ಜಿ. ಇದ್ಯಾವ್ದು ರಾಂಬೋ ಪೀಸು? ಯಾರೋ ನೀನು? ನಿಮಗೆ ಕಲ್ಲಲ್ಲಿ ಹೊಡೆದಿದ್ ನಾನೇ. ಒಂದ್ ನಿಮಿಷ ಅಣ್ಣ, ನಿಮ್ ಊರಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದೇ ಇಲ್ಲ. ನಮ್ಮೂರ ಧರ್ಮಪುರ. ಎಂತ ಊರು ಅಣ್ಣ? ಇಂಥ ಊರಲ್ಲಿ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಇನ್ಯಾರಿಗೂ ಶಿಕ್ಷೆ ಕೊಡೋದು ಎಷ್ಟು ನ್ಯಾಯ ಅಣ್ಣ? ನೋಡಿ ಅಣ್ಣ, ನಾನು ಇವ್ರು ಕಲ್ಲಲ್ಲಿ ಹೊಡೆದೆ ಅಣ್ಣ, ಹೊಡೆದ್ನ. ಅದಕ್ಕೆ ಇವ್ರು ನನಗ್ ಹೊಡೆಯ ತಾನೇ ಅಣ್ಣ ನ್ಯಾಯ. ಹೌದು, ಅದನ್ನ ಬಿಟ್ಬಿಟ್ಟು ರೆಟ್ಟೆ ಗಟ್ಟಿ ಇದೆ ಅಂತ ಪಾಪ ಈ ಅಮಾಯಕನ ಹೊಡೆಯೋದು ಎಷ್ಟಣ್ಣ ಸರಿ? ತಪ್ಪಲ್ವಣ? ತಪ್ಪು. ನಿಮ್ ಊರಲ್ಲಿ ತಪ್ಪು ಮಾಡಿದ್ರೆ ಏನನ್ನ ಶಿಕ್ಷೆ ಕೊಡ್ತೀವಿ? ಬಾರಿಸ್ತೀವಿ. 4 ಬಾರಿಸಪ್ಪ. ಹಾಯ್, ನಾನ್ ನಿನ್ ಜೊತೆ ಮಾತಾಡಲ್ಲ. ಬಂದಿದ್ ಕೆಲ್ಸ ಆಯ್ತು, ನಡ್ರಪ್ಪ ಹೋಗೋಣ. ತುಂಬಾ ಟಯರ್ಡ್ ಅಣ್ಣ. ಬರ್ತೀನಿ ಬಾರ ಹೇಳಿ. ಏನ್
ನೀನ್ ನನ್ನ ಕಲ್ಲಲ್ಲಿ ಹೊಡೆದೆ ತಾನೆ ನೀನ್ ನನ್ನ ಕಲ್ಲಲ್ಲಿ ಹೊಡೆದಿದ್ದಕ್ಕೆ ಹೌದು. ನಾನು ಇವ್ನು ಹೊಡೆದೆ ಅಣ್ಣ ನ್ಯಾಯ ನಾನು ಇವ್ನು ಹೊಡೆದೆ ಇವನ್ ಕೈಲೇ ನನಗ್ ವಾಪಸ್ ಹೊಡ್ಸೋದ್ ಬಿಟ್ಟು ಅವ್ರು ಯಾರ ಕೈಲಿ ಹೊಡ್ಸಿದ್ಯಲ್ಲ ಯಾವ ನ್ಯಾಯ ಹೇಳಯ್ಯ, ಈಗ ತಗೊಳಕತ್ತೆ ಹೇಳು ಹೇಳು ಅಲ್ವಾ? ಆ. ಏ ನೀನು ನಂಗೆ ತೆಗೆದುಕೋ ಅಯ್ಯಯ್ಯೋ, ಅಯ್ಯೋ, ಬಿಡ್ರಿ. ಆ ಸಿಟಿ ಹುಡುಗರು ನಮಗೆ ಯಾಮಾರಿಸ್ಬಿಟ್ಟು ನಿನ್ ಸಿರಿನ ಎತ್ತಾಕೊಂಡು ಹೋಗ್ಬಿಟ್ಟವ್ರೆ. ಹೌದಾ ಅಯ್ಯೋ ಸರಿ 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 ಏ ಅಲ್ಲೋಡು, ಯಾಕೆ ಆ ಎಮ್ಮೆ ಮೂಗಿಗೆ ಹಗ್ಗ ಕಟ್ಟಿದ್ದಾರೆ? ಅದಾ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಸೊಕ್ಕು ಜಾಸ್ತಿ ಇರತ್ತೆ, ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಆತರ ಹಗ್ಗ ಕಟ್ಟಿರ್ತಾರೆ. ಹಾಗೇನೆ ಹುಡುಗಿಯರಿಗೆ ಮೂಗಿನ ಮೇಲೆ ಕೋಪ ಜಾಸ್ತಿ ಇರತ್ತೆ, ಅದಕ್ಕೇನೆ ಮೂಗ್ ಚುಚ್ಚಿಸಿ ಮೂಗ್ ಬಟ್ಟೆ ಹಾಕೋದು. ಹೌದಾ? ಕೋಪಕ್ಕೆ ಮೂಗಿಗೆ ಚುಚ್ತಾರಾ? ಮತ್ತೆ ಕಿವಿಗೆ ಯಾಕೆ? ಅದು ಯಾಕೆ ಅಂತ ನಾನ್ ತೋರಿಸ್ತೀನಿ. ಲೇ ಮಾಮ, ಈ ಬ್ಲೇಡ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ಅವ್ನ ನಾಲ್ಗೆನ ಕತ್ತರಿಸ್ಲಿಲ್ಲ ನಾನು ನನ್ನ ಡ್ಯಾಡಿಗೆ ಹುಟ್ಟಿಲ್ಲ. ನಾನು ಕೂಡ ಏ ನನ್ನ ಮಕ್ಕಳ ಅವನ್ ಡ್ಯಾಡಿಗೆ ನೀವ್ ಹೆಂಗ್ರ ಹುಡ್ತಿರೋ 1 2 3 4 ಲೇಸಿನ ನಾವು ಬಂದಿದ್ದು 5 ಜನ ತಾನೆ. ಹೌದು, ಮತ್ತಿನ್ನೊಬ್ಬ ಇಲ್ಲ. ಏಯ್ ಅವನೇ ಅಲ್ವೇನೋ ನೀನು? ಹೌದಲ್ವಾ? ಮತ್ತೆ ಇವ್ನು ಯಾರು? ಲೋ ಮಾಮ, ಏನ ಅಲ್ಲಿ ನೋಡು. ಸಿರಿ, ನಾನ್ ಕಣೋ. ಸಿದ್ದು, ಸಿರಿನ್ ಕರ್ಕೊಂಡೋಗು. ಹರಿ ನೀನು ನನ್ ಬಗ್ಗೆ ಯೋಚನೆ ಮಾಡಬೇಡ, ಕರ್ಕೊಂಡೋಗು. ಓಕೆ ಬಾ ಸಿರಿ. ಹೋಗು.